Hello students, in this video let us work out one more problem on Newton's advancing difference method. Look at the question given here. From the following data, interpolate the sales for the year 1998. The data given to us is year and sales. Let us take the year as X and the sales units, let us take it as Y, and they are asking us to interpolate the sales for the year 1998. So the X 1998, if you calculate the value of X, that should be the value for which year we are going to calculate, that is 1998. ಯಾವ ಒಂದು ಎಕ್ಸ್ಗೆ ನಾವು ವೈ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು 1998 ಮೈನಸ್ಸು ಎಕ್ಸ್ ಅಟ್ ದ ಆರಿಜಿನ್ ಅಂದರೆ ಬಿಗಿನಿಂಗ್ ವ್ಯಾಲ್ಯೂ ಆಫ್ ಎಕ್ಸ್ ಏನು 1996. ಸೊ ಡಿವೈಡೆಡ್ ಬೈ ದ ಡಿಫರೆನ್ಸ್ ಬಿಟ್ವೀನ್ ಟೂ ಕಾನ್ಸಿಕ್ಯೂಟಿವ್ ಎಕ್ಸಸ್, that is 2000 minus 1996 is 4, 2004 minus 2004. So ಎಲ್ಲ ಡಿಫರೆನ್ಸು 4 ಇರೋದ್ರಿಂದ divided by 4. So that should be 98 minus 96, you are getting 2. Therefore 2 by 4 is 0.5. So the value of x is 0.5. ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಥಿಂಗ್, ಸೊ ಗಿವನ್ ಡೇಟಾ ಟೇಕ್ ಇಟ್ ಆ್ಯಸ್ ಎಕ್ಸ್ ಆ್ಯಂಡ್ ವೈ. ಕ್ವಶ್ಚನಲ್ಲಿ ಕೊಟ್ಟಿರುವಂತಹ ಎರಡು ಡೇಟಾಸನ್ನು ನಾವು ಎಕ್ಸ್ ಆ್ಯಂಡ್ ವೈ ಅಂತ ತಗೊಂಡ್ಬಿಟ್ಟು ವೈಗೆ ಲೆಟ್ ಅಸ್ ನಂಬರ್ ದಿ ಡೇಟಾಸ್ ಲೈಕ್ y0, y1, y2, y3 ಆ್ಯಂಡ್ y4 and let us start the leading differences. Leading differences is nothing but second value is taken and first value is subtracted from it. Like if you take the 84 minus 47, 84 minus 47, that is 37. Then again 105 minus 84, that should be 21. Then 111 minus 105, so that is 6. Then 114 minus 111, that you are getting as 3. So this is the first order delta 1 leading differences. Go to the next one, delta 2. In delta 2 also you calculate the differences in the same manner. This is the difference of differences. Andre 21 minus 37. 21 minus 37 ಏನಾಗುತ್ತೆ minus 16, because 21 is a small number. 21 ನಲ್ಲಿ 37 ಅನ್ನು ಮೈನಸ್ ಮಾಡಬೇಕಾದ್ರೆ 21 minus 37 ಅಂತ ಬರುತ್ತೆ. ಸೊ ಅಲ್ಲಿಗೆ ಮೈನಸ್ ಫಿಗರ್ minus 16 ಆಗುತ್ತೆ. Then if you take 6 minus 21, 6 minus 21, that should be minus 15. Then 3 minus 6, 3 minus 6, that should be minus 3. So ಅದು second leading differences ಆಯಿತು. Go to the third delta 3 of third leading differences. Now it should be like minus 15 minus 16. ಇಲ್ಲೊಂಚೂರು ಕೇರ್ಫುಲ್ ಆಗಿ ನೋಡಿ, minus 15 minus 16. ಯಾಕೆಂದರೆ ಇದನ್ನು ನಾವು ಸಬ್ಟ್ರಾಕ್ಟ್ ಮಾಡ್ತಿರೋದ್ರಿಂದ ಮಧ್ಯದಲ್ಲೊಂದು ಮೈನಸ್ ಬರುತ್ತೆ. ಆಲ್ರೆಡಿ 16 ಈಸ್ ಹ್ಯಾವಿಂಗ್ ಎ ಮೈನಸ್. 15ಗೂ 16ಗೂ ಆಲ್ರೆಡಿ ನೆಗೆಟಿವ್ ಸಿಂಬಲ್ಸ್ ಇದೆ. ಅವೆರಡನ್ನೂ ಸಬ್ಟ್ರಾಕ್ಟ್ ಮಾಡಬೇಕಾದ್ರೆ ಮಧ್ಯದಲ್ಲಿ ಇನ್ನೊಂದು ನೆಗೆಟಿವ್ ಸಿಂಬಲನ್ನು ನಾವು ಹಾಕ್ತೀವಿ. ಸೊ minus 15 minus 16 ಅಂತಂದಾಗ ಈ ಮೈನಸ್ ಇಂಟು ಮೈನಸ್ ಮಲ್ಟಿಪ್ಲೈ ಆಗಿಬಿಟ್ಟು ಪ್ಲಸ್ ಆಗಿಬಿಡುತ್ತೆ. ದೇರ್ ಫೋರ್ minus 15 plus 16 ಅಂದರೆ 1. ದೇರ್ ಫೋರ್ ದ ಡಿಫರೆನ್ಸ್ ಶುಡ್ ಬಿ 1. minus 15 plus 16, plus 16 ಜಾಸ್ತಿ ಇದೆ. plus 16 ಅಲ್ಲಿ minus 15 ಅನ್ನು ನೀವು ಸಬ್ಟ್ರಾಕ್ಟ್ ಮಾಡಿಬಿಟ್ರೆ ದಿ ಆನ್ಸರ್ ಶುಡ್ ಬಿ 1. ದ ನೆಕ್ಸ್ಟ್ ಒನ್ minus 3 minus 15. ಇದನ್ನು ಕೂಡ ಅದೇ ರೀತಿ ಕ್ಯಾಲ್ಕುಲೇಟ್ ಮಾಡಿ. minus 3 minus 15. ಸೊ ಎರಡು ಮೈನಸಸ್ ಬಂದಿರೋದ್ರಿಂದ ಮೈನಸ್ ಇಂಟು ಮೈನಸ್ ಅದನ್ನು ಪ್ಲಸ್ ಅಂತ ಮಾಡ್ಕೊಳ್ಳಿ. ಸೊ minus 3 plus 15, ದಟ್ ಶುಡ್ ಬಿ ಪ್ಲಸ್ 12. ಆನ್ಸರ್ ಶುಡ್ ಬಿ ಪ್ಲಸ್ 12. ಸೊ ಅಲ್ಲಿಗೆ ಥರ್ಡ್ ಲೀಡಿಂಗ್ ಡಿಫ್ರೆನ್ಸಸ್ ಆಯಿತು. ಸೊ ಥರ್ಡ್ ಕಾಲಮಲ್ಲಿ ನಮಗೆ ವಿ ಹ್ಯಾವ್ 2 ನಂಬರ್ಸ್. ಸೊ 1 ನಂಬರ್ ಬರೋವರೆಗೂ ಕೂಡ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಸೊ ಗೋ ಫಾರ್ 1 more ಕಾಲಮ್, ದಟ್ ಈಸ್ ಡೆಲ್ಟಾ 4 ಅನ್ನು ತಗೊಳ್ಳಿ. ಡೆಲ್ಟಾ 4ಅಲ್ಲಿ ಡೆಲ್ಟಾ 3ನ ಡಿಫ್ರೆನ್ಸಸ್ಸನ್ನು ನೀವು ತಗೊಂಡ್ರೆ 12 minus 1, ದಟ್ ಈಸ್ 11. ಸೊ ಡಿಫ್ರೆನ್ಸಸ್ಸನ್ನು ಕ್ಯಾಲ್ಕುಲೇಟ್ ಮಾಡೋದು ಇನ್ನೊಂದು ಸಲ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಕ್ವಶ್ಚನಲ್ಲಿ ನಮಗೆ ಕೊಟ್ಟಿರುವಂತಹ ಡೇಟಾಸನ್ನು, ದಟ್ ಈಸ್ ವಾಟ್ ಈಸ್ ದ ಡೇಟಾ ಗಿವನ್ ಫಾರ್ ಅಸ್, ಇಯರ್ ಆ್ಯಂಡ್ ಸೇಲ್ಸ್. ಇಯರನ್ನು ಎಕ್ಸ್ ಅಂತ ತೊಗೊಂಡು ಸೇಲ್ಸನ್ನು ವೈ ಅಂತ ತೊಗೊಂಡಿದ್ದೀವಿ. ಆ್ಯಸ್ ಇಟ್ ಈಸ್ ಕ್ವಶ್ಚನಲ್ಲಿ ಏನು ಡೇಟಾ ಇದೆಯೋ ಅದನ್ನು ನಾವಿಲ್ಲಿ ಬರ್ಕೊಂಡಿದ್ದೀವಿ. ವೈ ಕೂಡ ಅದೇ ರೀತಿ ಬರ್ಕೊಂಡಿದ್ದೀವಿ. ವೈಗೆ y0, y1, y2, y3, y4 ಅಂತ ನಂಬರಿಂಗ್ ಕೊಟ್ಬಿಟ್ಟಿದ್ದೀವಿ. ಅದಾದಮೇಲೆ ಬರುವಂತಹ ಕಾಲಮ್ಸು ಡೆಲ್ಟಾ 1, ಡೆಲ್ಟಾ 2, ಡೆಲ್ಟಾ 3, ಡೆಲ್ಟಾ 4 ಎಲ್ಲಿಯವರೆಗೆ ಲಾಸ್ಟ್ ಆಗುತ್ತೆ ಅಂತ ನಾವು ಮೊದಲೇ ಹೇಳೋಕ್ಕಾಗೋದಲ್ಲ. ಲಾಸ್ಟಲ್ಲಿ ಯಾವ
ಕಾಲಮಲ್ಲಿ ಒಂದೇ ಒಂದು ನಂಬರ್ ನಮಗೆ ಸಿಗುತ್ತೋ ಅಲ್ಲಿವರೆಗೂ ನಾವು ಡೆಲ್ಟಾ ವ್ಯಾಲ್ಯೂಸನ್ನು ಲೀಡಿಂಗ್ ಡಿಫ್ರೆನ್ಸಸ್ ಕಾಲಮ್ಸನ್ನು ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಮೊದಲನೇ ಡೆಲ್ಟಾ ಒನ್ನಲ್ಲಿ ಏನು ಮಾಡ್ತೀರಾ ನೀವು, ಯು ಸಬ್ಟ್ರಾಕ್ಟ್ ದ ವೈ ವ್ಯಾಲ್ಯೂಸನ್ನು ಒಂದರಿಂದ ಒಂದನ್ನು ಸಬ್ಟ್ರಾಕ್ಟ್ ಮಾಡ್ತಾ ಹೋಗಬೇಕು ಫ್ರಮ್ ಬಾಟಮ್. ಸೊ ಸೆಕೆಂಡ್ ವ್ಯಾಲ್ಯೂ 84 ಇಂದ ಫಸ್ಟ್ ವ್ಯಾಲ್ಯೂ 47 ನೀವು ಸಬ್ಟ್ರಾಕ್ಟ್ ಮಾಡಿದ್ರೆ ಯು ವಿಲ್ ಗೆಟ್ 37 ಆ್ಯಂಡ್ 105 ಮೈನಸ್ 84 ಯು ವಿಲ್ ಗೆಟ್ 21, 111 ಮೈನಸ್ 105 ಯು ವಿಲ್ ಗೆಟ್ 6, 114 ಮೈನಸ್ 111 ಯು ಆರ್ ಗೆಟಿಂಗ್ 3. ಸೊ ಯಾವಾಗ ಫಸ್ಟ್ ಲೀಡಿಂಗ್ ಡಿಫ್ರೆನ್ಸಸ್ ಬಂದ್ಬಿಡುತ್ತೋ ಸೆಕೆಂಡ್ ಲೀಡಿಂಗ್ ಡಿಫ್ರೆನ್ಸಸ್ಸಲ್ಲಿ ಫಸ್ಟ್ ಲೀಡಿಂಗ್ ಡಿಫ್ರೆನ್ಸಸ್ಗೆ ಡಿಫ್ರೆನ್ಸಸ್ಸು ಲೀಡಿಂಗ್ ಡಿಫ್ರೆನ್ಸಲ್ಲಿ ನಾವು ವೈ ಕಾಲಮ್ಗೆ ಡಿಫ್ರೆನ್ಸಸ್ ತೊಗೊಳ್ತಾ ಇದ್ದೀವಿ. ಡೆಲ್ಟಾ 2ಗೆ ಹೋದಾಗ ಡೆಲ್ಟಾ 1ನ ಡಿಫ್ರೆನ್ಸಸ್ ತೊಗೊಳ್ತೀವಿ. ಡೆಲ್ಟಾ 3ಗೆ ಹೋದಾಗ 2 ಕಾಲಮಿನ ಡಿಫ್ರೆನ್ಸಸ್ಸು. ಡೆಲ್ಟಾ 4ಗೆ ಹೋದಾಗ 3 ಕಾಲಮಿನ ಡಿಫ್ರೆನ್ಸಸ್ಸು. ನಾವು ಈಗ ಡೆಲ್ಟಾ 2ಅಲ್ಲಿ ನಾವೇನು ಮಾಡ್ತೀರಾ, ಇಲ್ಲಿ ನೋಡಿ ನಂಬರ್ಸ್ ಇನ್ನೊಂದ್ಸಲ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಡಿಫ್ರೆನ್ಸಸ್ ನಿಮ್ಗೆ ಗೊತ್ತಾಗುತ್ತೆ. ಸೊ 21 ಮೈನಸ್ 37 ಮಾಡಿದಾಗ ಯು ಆರ್ ಗೆಟಿಂಗ್ 16. Then 6 minus 21 minus 15, 3 minus 6 minus 3. ಸೊ ಡೆಲ್ಟಾ 2ನಲ್ಲಿ ಡೆಲ್ಟಾ 1ನ ಡಿಫ್ರೆನ್ಸಸ್ಸು. ಡೆಲ್ಟಾ 3ಗೆ ಹೋದಾಗ ಡೆಲ್ಟಾ 2 ಕಾಲಮಲ್ಲಿ ಬರುವಂಥ ಡಿಫ್ರೆನ್ಸಸ್ಸನ್ನು ತಗೊಂಡು ಮಾಡಬೇಕಾಗತ್ತೆ ನೀವು ನೋಡಿ. ಸೊ -15 ಮೈನಸ್ 16, -15 ಮೈನಸ್ 16 ಮಧ್ಯದಲ್ಲಿ ಯಾವಾಗ ಇನ್ನೊಂದು ಮೈನಸ್ ಬರುತ್ತೋ ಅದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ -15 ಪ್ಲಸ್ 16 ಅಂತ ಆಗುತ್ತೆ. ಸೊ ದಿ ಆನ್ಸರ್ ಶುಡ್ ಬಿ 1. ದೆನ್ ನೆಕ್ಸ್ಟ್ ಕಾಲಮ್ಗೆ ಹೋದಾಗ -3 ಮೈನಸ್ 15. ಸೊ ಎರಡು ಮೈನಸ್ ಬಂದಾಗ ಯು ಹ್ಯಾವ್ ಟು ಮಲ್ಟಿಪ್ಲೈ ದಟ್, ಮೈನಸ್ ಇಂಟು ಮೈನಸ್ ಯು ಶುಡ್ ಬಿ 15. ಸೊ -3 ಪ್ಲಸ್ 15 ಅಲ್ಲಿಗೆ +12 ಅಂತ ಆನ್ಸರ್ ಬರಬೇಕಾಗತ್ತೆ ನಿಮಗೆ. ಆ್ಯಂಡ್ ಗೋ ಟು ದ ಡೆಲ್ಟಾ 4 ಕಾಲಮ್. ನಿಮ್ಗೆ ಇಲ್ಲಿ ಎರಡು ನಂಬರ್ ಇರೋದ್ರಿಂದ ಆನ್ಸರ್ ಒಂದೇ ಒಂದು ಬರುತ್ತೆ. 12 ಮೈನಸ್ 1 ದಟ್ ಈಸ್ 11. ಇದಾದ ಮೇಲೆ ನೀವು ಮಾಡಬೇಕಾಗಿರುವಂಥದ್ದು ಪ್ರತಿಯೊಂದು ಕಾಲಮಿನ ಫಸ್ಟ್ ನಂಬರ್ಸನ್ನು ಐಡೆಂಟಿಫೈ ಮಾಡಿ. ಪ್ರತಿಯೊಂದು ಕಾಲಮಲ್ಲಿ ಬರುವಂತಹ ಫಸ್ಟ್ ನಂಬರ್ಸನ್ನು ಐಡೆಂಟಿಫೈ ಮಾಡಿಕೊಂಡು ಅದನ್ನು ನಾವು ಈಕ್ವೇಷನಲ್ಲಿ ಬಳಸ್ತಾ ಹೋಗ್ತೀವಿ. ಸೊ ದಿಸ್ ಈಸ್ ಡೆಲ್ಟಾ 10, ಡೆಲ್ಟಾ 20, ಡೆಲ್ಟಾ 30 ಆ್ಯಂಡ್ ಡೆಲ್ಟಾ 40 ಅಂತ ಹೇಳಿ ಬರುತ್ತೆ. ಇದಿಷ್ಟು ಟೇಬಲನ್ನು ಆದಮೇಲೆ ಗೋ ಟು ದ ಫಾರ್ಮೇಷನ್ ಆಫ್ ಈಕ್ವೇಷನ್. ಆ್ಯಂಡ್ ಎಕ್ಸ್ ವ್ಯಾಲ್ಯೂ 0.5 ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿ ಇಟ್ಟಿದ್ದೀವಿ. ಆ್ಯಂಡ್ x minus 1 that is 0.5 minus 1 you will get minus 0.5. x minus 2 that is minus 1.5. x minus 3 ಅಂದರೆ 0.5 minus 3 that is minus 2.5. ಇದು ಏನಕ್ಕೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ ಈ ಫಾರ್ಮುಲಾದಲ್ಲಿ ಬಳಸ್ಕೊಳ್ಳೋದಕ್ಕೆ ನನಗೆ ಯೂಸ್ ಆಗುತ್ತೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಷ್ಟೇ. ಈ ಎಕ್ಸ್ ಮೈನಸ್ 1 ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಮೈನಸ್ 1, ಎಕ್ಸ್ ಮೈನಸ್ 2, ಎಕ್ಸ್ ಮೈನಸ್ 3 ಇದೆಯಲ್ಲ, ಅಲ್ಲಿ ಹಾಕ್ಕೊಳ್ಳೋದಕ್ಕೆ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಳ್ತಾ ಇದ್ದೀವಿ. ನಾವು ಲೆಟ್ಸ್ ರೈಟ್ ದ ಈಕ್ವೇಷನ್ ಸ್ಟಾರ್ಟಿಂಗ್ ಫ್ರಮ್ y0, y ಕಾಲಮಿನ ಮೊದಲನೇ ನಂಬರು y0 ಪ್ಲಸ್ ಎಕ್ಸ್ ಇಂಟು ಡೆಲ್ಟಾ 10. ಎಕ್ಸ್ ಅಂದರೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ಲ 0.5, ಅದು ಎಕ್ಸ್ ಇಂಟು ಡೆಲ್ಟಾ 10. ಡೆಲ್ಟಾ 10 ಎಲ್ಲಿಂದ ಬರುತ್ತೆ? ಆಗಲೇ ಲೀಡಿಂಗ್ ಡಿಫ್ರೆನ್ಸಸ್ ಟೇಬಲ್ ಮಾಡಿದ್ದೀವಲ್ಲ, ಅದರಿಂದ ತೊಗೊಳ್ತೀವಿ ಡೆಲ್ಟಾ 10 ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಅಂದರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಇದೆ, ಎಕ್ಸ್ ಮೈನಸ್ 1 ಇಲ್ಲಿ ಮಾಡ್ಕೊಂಡಿದ್ದೀವಿ, ಸೊ ಅದನ್ನೇ ಹಾಕ್ಕೊಂಡು ಬೈ 2 ಫ್ಯಾಕ್ಟೋರಿಯಲ್ ದಟ್ ಮೀನ್ಸ್ 2 ಇಂಟು 1 ಇಂಟು ಡೆಲ್ಟಾ 20 ಇದೆಲ್ಲಿ ಬರುತ್ತೆ? ನಮ್ಮ ಲೀಡಿಂಗ್ ಡಿಫ್ರೆನ್ಸಸ್ ಟೇಬಲಲ್ಲಿ ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2 ಬೈ 3 ಫ್ಯಾಕ್ಟೋರಿಯಲ್ ಇಂಟು ಡೆಲ್ಟಾ 30 ಟೇಬಲಲ್ಲಿ ಡೆಲ್ಟಾ 30 ಇದೆ. ನಮ್ಮ ಫಾರ್ಮುಲಾ ಎಲ್ಲಿವರೆಗೂ ಹೋಗಬೇಕು ಅಂತಂದರೆ ಡೆಲ್ಟಾ ವ್ಯಾಲ್ಯೂಸ್ ಎಲ್ಲಿವರೆಗೂ ಇದೆ ನಮಗೆ 10, 20, 30, 40ವರೆಗೂ ಇದೆ. ದೇರ್ ಫಾರ್ ಯುವರ್ ಫಾರ್ಮುಲಾ ವಿಲ್ ಗೋ ಅಪ್ ಟು ಡೆಲ್ಟಾ 40. ಸೊ ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 3 ಬೈ ಫ್ಯಾಕ್ಟೋರಿಯಲ್ 4 ಫ್ಯಾಕ್ಟೋರಿಯಲ್ ಇಂಟು ಡೆಲ್ಟಾ 40. ಅಲ್ಲಿಗೆ ಫಾರ್ಮುಲಾ ಸ್ಟಾಪ್ ಆಗುತ್ತೆ. ನವ್ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. y0 ಅಂದರೆ ಯಾವುದು ನೋಡಿ, y ಕಾಲಮಿನ ಮೊದಲನೇ ನಂಬರು y0 ಯಾವುದಿದು? 47. ಸೊ ಬ್ರಿಂಗ್ ದಟ್ 47 ಹಿಯರ್ ಆ್ಯಂಡ್ ರೈಟ್ y0ಗೆ 47. ದೆನ್ x ಈಸ್ 0.5. ಡೆಲ್ಟಾ 10 ಎಲ್ಲಿದೆ? ಇಲ್ಲಿದೆ ಡೆಲ್ಟಾ 1 ಕಾಲಮಲ್ಲಿ ಫಸ್ಟ್ ಒನ್ ದಟ್ ಈಸ್ 37. ಸೊ ಡೆಲ್ಟಾ 10ಗೆ 37 ಪ್ಲಸ್ಸು ಎಕ್ಸ್ ಇಂಟು ಎಕ್ಸ್ ಮೈನಸ್ 1, ಎಕ್ಸ್ ಬಂದು 0.5, ಎಕ್ಸ್ ಮೈನಸ್ 1 ಮೈನಸ್ 0.5 ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ಲ, ಸೊ ಇಂಟು ಡೆಲ್ಟಾ 20 ದಟ್ ಶುಡ್ ಬಿ ಟೇಕನ್ ಫ್ರಮ್ ಯುವರ್ ಲೀಡಿಂಗ್ ಡಿಫ್ರೆನ್ಸಸ್ ಟೇಬಲ್ ದಟ್ ಈಸ್ ಮೈನಸ್ 16. ಡೆಲ್ಟಾ 20 ಇಸ್ ಮೈನಸ್ 16. 2 ಫ್ಯಾಕ್ಟೋರಿಯಲ್ಗೆ 2 ಫ್ಯಾಕ್ಟೋರಿಯಲ್ ಅಂತಲೇ ಬರ್ಕೊಂಡಿರಿ. ದೆನ್ ಅಗೈನ್ ಎಕ್ಸ್ಗೆ 0.5, ಎಕ್ಸ್ ಮೈನಸ್ 1ಗೆ ಮೈನಸ್ 0.5, ಎಕ್ಸ್ ಮೈನಸ್ 2ಗೆ ಮೈನಸ್ 1.5. ಡೆಲ್ಟಾ 30ಗೆ ಟೇಬಲ್ಗೆ ಹೋಗಿ ನೋಡಿದ್ರೆ ನಿಮಗೆ 1 ಇದೆ. ಸೊ ಆ್ಯಸ್ ಇಟ್ ಈಸ್ ಬ್ರಿಂಗ್ ಆಲ್ ದ ನಂಬರ್ಸ್
ಆ್ಯಂಡ್ x into x minus 1, x minus 2, x minus 3, delta 4 0, ಲಾಸ್ಟ್ ಒನ್ ಈಸ್ 11. ಅಷ್ಟು ನಂಬರ್ಸನ್ನು ಹಾಕ್ಕೊಂಡಿದ್ದು ಆದಮೇಲೆ 47 ಇಫ್ ಯು ಸಿಂಪ್ಲಿಫೈ 47 ಬರುತ್ತೆ ನಿಮಗೆ. ದೆನ್ 0.5 ಇಂಟು 37 ಮಲ್ಟಿಪ್ಲೈ ಮಾಡಿಕೊಂಡ್ರೆ 18.5 ಆಗುತ್ತೆ. ಆ್ಯಂಡ್ ದಿಸ್ ಪರ್ಟಿಕ್ಯುಲರ್ ಪಾರ್ಟ್ ಇದೆಯಲ್ಲ, ಈ ಒಂದು ಪರ್ಟಿಕ್ಯುಲರ್ ಪಾರ್ಟನ್ನು ನೀವು ಸಾಲ್ವ್ ಮಾಡಿಕೊಂಡ್ರೆ ಯುವರ್ ಆನ್ಸರ್ ಶುಡ್ ಬಿ 2. 0.5 ಇಂಟು ಮೈನಸ್ 0.5 ಮಾಡಿಕೊಂಡು ಅದನ್ನು ಡಿವೈಡೆಡ್ ಬೈ 2 ಮಾಡಿಕೊಂಡು ಇಂಟು ಮೈನಸ್ 16 ಮಾಡಿದ್ರೆ ನಿಮಗೆ 2 ಬರುತ್ತೆ. ಅದು ಹೇಗೆ ಬರುತ್ತೆ ಅಂತ ಒಂದು ಸಲ ಇಲ್ಲಿ ಮಾಡ್ಕೊಂಬಿಡೋಣ ನೋಡಿ. 0.5 ಇಂಟು ಮೈನಸ್ 0.5 ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ದಟ್ ಶುಡ್ ಬಿ ಪ್ಲಸ್ ಇಂಟು ಮೈನಸ್ ಆಗುತ್ತೆ. ಪ್ಲಸ್ ಇಂಟು ಮೈನಸ್ಸು, ಸೊ ನಿಮಗೆ ಮೈನಸ್ 0.5 ಇಂಟು 0.5 ಮೀನ್ಸ್ 0.25. 0 ಪಾಯಿಂಟ್ ಏನಾಗುತ್ತೆ 25. ಇದು ಮಲ್ಟಿಪ್ಲೈ ಮಾಡಿದ್ರೆ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್. ಸೊ 0.25 ಡಿವೈಡೆಡ್ ಬೈ 2 ಅಂದರೆ ಏನಾಗಬೇಕು, ಮೈನಸ್ 0.125 ಬರಬೇಕು. 0.125 ಇಂಟು 16, 0.125 ಇಂಟು 16 ದಟ್ ಶುಡ್ ಬಿ 2. ಆಮೇಲೆ ಇಲ್ಲಿ ಮೈನಸ್ ಇದೆ, ಮೈನಸ್ 16 ಇದೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ಸು, ಇಲ್ಲಿ ನಾವು ಮೈನಸ್ 16 ಜೊತೆ ಮಲ್ಟಿಪ್ಲೈ ಮಾಡ್ತೀವಲ್ಲ, ಸೊ ಪ್ಲಸ್ 0.125 ಇಂಟು 16 ಶುಡ್ ಬಿ 2. ಸೊ ಆ ಥರ ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಯುವರ್ ಆನ್ಸರ್ ಶುಡ್ ಬಿ 2 ದೇರ್. ಅದಾದಮೇಲೆ ಗೋ ಟು ದ ನೆಕ್ಸ್ಟ್ ಸ್ಟೆಪ್. ಇದಿಷ್ಟನ್ನು ನೀವು ಸಾಲ್ವ್ ಮಾಡಿಕೊಂಡ್ರೆ ಯುವರ್ ಆನ್ಸರ್ ಶುಡ್ ಬಿ 0.0625. ಅಂದರೆ ಏನು ಮಾಡಬೇಕು, 0.5 ಇಂಟು 0.5 ಇಂಟು 1.5. ಸೊ 0.5 ಇಂಟು 0.5 ಇಂಟು ದಟ್ ಶುಡ್ ಬಿ 1.5. ಸೊ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ 0.375 ಬರುತ್ತೆ. ಪ್ಲಸ್ ಇಂಟು ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತೆ. 3 ಫ್ಯಾಕ್ಟೋರಿಯಲ್ ಅಂದರೆ ಡಿವೈಡೆಡ್ ಬೈ 3 ಇಂಟು 2 ಇಂಟು 1 ದಟ್ ಈಸ್ 3 ಇಂಟು 2 6 ಆಗುತ್ತೆ. ಸೊ 0.375 ಡಿವೈಡೆಡ್ ಬೈ 6 ಯು ಆರ್ ಗೆಟಿಂಗ್ 0.0625 ಇಂಟು 1. ಸೊ ಸೇಮ್ 0.0625 ಇಂಟು 1 ಯು ವಿಲ್ ಗೆಟ್ 0.0625 ಓನ್ಲಿ. ಅದಾಯಿತು. ಆ್ಯಂಡ್ ದ ಲಾಸ್ಟ್ ಒನ್, ಇದನ್ನು ನೀವು ಸಾಲ್ವ್ ಮಾಡಿಕೊಂಡ್ರೆ ಯು ಶುಡ್ ಗೆಟ್ 0.4296, ಮೈನಸ್ 0.4296. ಅದು ಹೇಗೆ ಬರುತ್ತೆ ಅಂತ ನೋಡಿ. ಫಸ್ಟು 0.5 ಇಂಟು 0.5 ಇಂಟು 1.5 ಮಾಡ್ಕೊಂಡಿದ್ದಾದಮೇಲೆ ಸೊ ಯು ಶುಡ್ ಟೇಕ್ 0.375 ಬರುತ್ತೆ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಮೀನ್ಸ್ 3 ಇಂಟು 2 ಇಂಟು 6. ರೈಟ್, ದಿಸ್ ಲಾಸ್ಟ್ ಪಾರ್ಟ್ ನಾನು ಇಲ್ಲಿ ಬರೆದಿದ್ದೀನಿ ನೋಡಿ ಈಕ್ವೇಷನನ್ನು, ಅದೊಂಚೂರು ಗಮನಿಸಿ. ನಿಮಗೆ ಫಸ್ಟು ಇಲ್ಲಿವರೆಗೂ ಓಕೆ, 0.0625 ಇದೆಯಲ್ಲ, ಇದನ್ನು ಸಾಲ್ವ್ ಮಾಡಿಕೊಂಡ್ರೆ ನಿಮಗೆ ಬರುತ್ತೆ. ದ ಲಾಸ್ಟ್ ಪಾರ್ಟು ಇದನ್ನು ನಾನಿಲ್ಲಿ ಮೇಲ್ ಮಾಡಿದ್ದೀನಿ ನೋಡಿ. ಸೊ ಎಕ್ಸ್ ಇಂಟು ಎಕ್ಸ್ ಅಂದರೆ 0.5, ಎಕ್ಸ್ ಮೈನಸ್ 1 ಮೈನಸ್ 0.5, ಎಕ್ಸ್ ಮೈನಸ್ 2ಗೆ ಮೈನಸ್ 1.5 ಇಂಟು ಎಕ್ಸ್ ಮೈನಸ್ 3ಗೆ ಮೈನಸ್ 2.5 ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ ಇಂಟು 11 ಈಸ್ ದ ಡೆಲ್ಟಾ 40. ಸೊ ಇದಿಷ್ಟನ್ನು ಸಾಲ್ವ್ ಮಾಡಿಕೊಂಡ್ರೆ ಯು ವಿಲ್ ಗೆಟ್ 0.4296. ಇದನ್ನು ಹೇಗೆ ಸಾಲ್ವ್ ಮಾಡಬೇಕು ನೋಡಿ. 0.5 ಇಂಟು 0.5 ಇಂಟು 1.5 ಇಂಟು 2.5 ಇಷ್ಟು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ ಅಂದರೆ 4 ಇಂಟು 3 ಇಂಟು 2 ಇಂಟು 1 ದಟ್ ಶುಡ್ ಬಿ 24. ಸೊ ಇಲ್ಲಿ ಪ್ಲಸ್ ಇಂಟು ಮೈನಸ್ ಇಂಟು ಮೈನಸ್ ಪ್ಲಸ್ ಇಂಟು ಮೈನಸ್. ಸೊ ಡಿವೈಡ್ ಮಾಡಿದಾಗ ಮೈನಸ್ ಆನ್ಸರ್ ಬರುತ್ತೆ. ಇಂಟು 11 ಮಾಡಿಕೊಂಡಾಗ ಯುವರ್ ಆನ್ಸರ್ ಶುಡ್ ಬಿ ಮೈನಸ್ 0.4296. ಇದನ್ನು ಪ್ಲೀಸ್ ಸಾಲ್ವ್ ಇಟ್ ಯುವರ್ ಸೆಲ್ಫ್. ಇದನ್ನು ನೀವು ಪೇಪರ್ ಮೇಲೆ ಸಾಲ್ವ್ ಮಾಡಿ, ಸೊ ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಮಾಡಿದ್ದೀವಿ ಅಂತ. ದಟ್ ಶುಡ್ ಬಿ 0.4296 ಬರುತ್ತೆ. ಆ್ಯಂಡ್ ಫೈನಲಿ ಇಫ್ ಯು ಆ್ಯಡ್ ಆಲ್ ದಿಸ್, ಇಫ್ ಯು ಸಾಲ್ವ್ ದಿಸ್, ಯು ಶುಡ್ ಗೆಟ್ 67.1329. ಸೊ ಅದನ್ನು ರೌಂಡ್ ಆಫ್ ಮಾಡಿಕೊಂಡ್ರೆ ನಿಮ್ಮ ಆನ್ಸರು 67. ದಟ್ ಈಸ್ ಸೇಲ್ಸ್ ಇನ್ ದ ಇಯರ್ 1998 ಈಸ್ 67 ಯೂನಿಟ್ಸ್. ಪ್ಲೀಸ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಆನ್ ಪೇಪರ್. ಫಾರ್ಮುಲಾ ಬರೆಯೋದನ್ನು ಕಲೀರಿ. ಆ ಫಾರ್ಮುಲಾನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೇಗೆ ಸಾಲ್ವ್ ಮಾಡ್ತೀವಿ ಅನ್ನೋದು ಪೇಪರ್ ಮೇಲೆ ಕಲೀರಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಕಾಲ್ ಮೀ.